ಒಂದ್ಸಲ ನೋಡ್ಬೋದು. ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ ಒಂದ್ಸಲಿ ನೋಡ್ಬೋದು. ಏನು ಇಷ್ಟ ಆಯ್ತು ಸರ್? ಶಿವಣ್ಣ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಉಪೇಂದ್ರ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಶಿವಣ್ಣ ಅವ್ರನ್ನ ತುಂಬ ಡಿಫ್ರೆಂಟ್ ರೋಲ್ ನಾವು ನೋಡ್ಬೋದು. ಚೆನ್ನಾಗಿದೆ ಹೇಗಿದೆ? ಸರ್ ಒಂದು ಸತಿ ನೋಡ್ಬೋದು, ಚೆನ್ನಾಗಿದೆ ಫಿಲಮ್ ಅನ್ಸುತ್ತೆ. ಸರ್ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಶಿವಣ್ಣ ಅವರ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಉಪೇಂದ್ರ ಅವ್ರದ್ದು ಚೆನ್ನಾಗಿದೆ. ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಮೂವಿ ಸರ್. ಸೂಪರ್ ಹೇಗಿದೆ? ಚೆನ್ನಾಗಿತ್ತು ಹೇಗಿದೆ ಸರ್? ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿತ್ತು ಅಣ್ಣ, ನಮಸ್ಕಾರ. ಚೆನ್ನಾಗಿದೆ ಚೆನ್ನಾಗಿ ನೋಡ್ಬೋದು. ಸೂಪರ್. ತುಂಬ ಚೆನ್ನಾಗಿ ಬಂದೈತೆ ಸರ್. ಪರವಾಗಿಲ್ಲ ಚೆನ್ನಾಯ್ತು ಅಣ್ಣ. ಚೆನ್ನಾಯ್ತು ಅಣ್ಣ. ಶಿವಣ್ಣ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಹೇಗಿದೆ? ಓಕೆ ಚೆನ್ನಾಯ್ತು. ಸೂಪರ್. ಶಿವಣ್ಣನ ಆಕ್ಟಿಂಗ್ ಸೂಪರ್ ಸಖತ್. ಶಿವಣ್ಣನ ಆಕ್ಟಿಂಗ್ ಸಖತ್ತಾಗಿದೆ. ಸೂಪರ್. ಹೇಗಿದೆ? ಚೆನ್ನಾಗಿದೆ. ಎಂಟೈರ್ ಮೂವಿ ಸೂಪರ್. ಭಗವದ್ಗೀತೆ ಒಳ್ಳೆಯದು. ಹೇಗಿದೆ? ಸೂಪರ್ ಆಗೈತೆ. ಪಿಕ್ಚರ್ ಹೇಗಿದೆ ಬ್ರೋ? ಸೂಪರ್ ಆಗಿದೆ. ಸರ್ ಹೇಗಿದೆ? ಸಖತ್ತಾಗಿದೆ ಫಿಲಮ್. ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಗೊತ್ತಾಗ್ತಿಲ್ಲ. ಹೇಗಿದೆ bro? ಹೇಗಿದೆ? ಚೆನ್ನಾಗಿದೆ. ಬಾಸ್ ಅಲ್ಟಿಮೇಟ್. ಹೇಗಿದೆ? ಸೂಪರ್. ಶಿವಣ್ಣನ ಆಕ್ಟಿಂಗ್ ಸೂಪರ್. ಶಿವಣ್ಣ ಆರ್ಟಿಸ್ಟ್ ಸೂಪರ್ ಆಗಿದೆ. ಹೇಗಿದೆ? ಚೆನ್ನಾಗಿದೆ. ಸೂಪರ್ ಸೂಪರ್ ಶಿವಣ್ಣ ಆಲ್ವೇಸ್ ಕಿಂಗ್. ಚೆನ್ನಾಗಿದೆ. ಹೇಗಿದೆ? ಪರವಾಗಿಲ್ಲ. ಸೂಪರ್ ಬ್ರೋ, ಸೂಪರ್. ಮಸ್ತಪ್ಪ ಶಿವಣ್ಣ. ಸೂಪರ್ ಆಗಿದೆ. ಸೂಪರ್ ಸರ್. ಅಷ್ಟು ಗ್ರಾಫಿಕ್ ಗುರು, ಅಷ್ಟು ಗ್ರಾಫಿಕ್. ಹೇಗಿದೆ? ಚೆನ್ನಾಗಿದೆ. ಗರುಡ ಪುರಾಣ ಗೊತ್ತಿರೋದು ಚೆನ್ನಾಗಿದೆ. ಸರ್ ಹೇಗಿದೆ? ಹೇಗಿದೆ? ಸೂಪರ್ ಸೂಪರ್. ಹೇಗಿದೆ? ಕ್ಲೈಮ್ಯಾಕ್ಸ್ ಓಕೆ. ಶಿವಣ್ಣ ಇನ್ಮೇಲೆ ಶಿವಪ್ಪ. ಸೂಪರ್. ಹೇಗಿದೆ? ಸೂಪರ್ ಆಗೈತೆ ಬ್ರೋ. ಹೇಗಿದೆ? ಚೆನ್ನಾಗಿದೆ. ಮೇಡಮ್ ಹೇಗಿದೆ? ಓಕೆ ಪರವಾಗಿಲ್ಲ. ಎಲ್ಲರಮ್ಮ ಹೇಗಿದೆ movie? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್, ಉಪೇಂದ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಹೇಗಿದೆ? ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ. ಮೇಡಮ್ ಹೇಗಿದೆ? ಹೇಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದೆ ಬ್ರೋ ನೋಡಿ. ಸೂಪರ್. ಹೇಗಿದೆ? ಹೇಗಿದೆ? ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೇಗಿದೆ? ಪಿಕ್ಚರ್ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿನೇ ಹೀರೋ ಅನ್ಬೋದು. ಆದರೆ ಕತೆ ಏನೋ ವಿಭಿನ್ನವಾಗೈತೆ. ಲಾಸ್ಟಲ್ಲಿ ಏನೋ ನೀತಿ ಪಾಠ ಹೇಳಿದಾರೆ, ಇಲ್ಲ ಅಂತಲ್ಲ. ಕತೆ ಹೊಸ್ತಾ ಮಾಡೋರೆ. ಅರ್ಜುನ್ ಜನ್ಯ ಪ್ರಯತ್ನ ಪಟ್ಟವ್ರು, ಇಲ್ಲ ಅಂತಲ್ಲ. ಇದರಲ್ಲಿ ಸೂಪರ್ ಅಂದರೆ ನಮ್ಮ ಉಪ್ಪಿ ಬಾಸ್ ಆ್ಯಕ್ಟಿಂಗ್ ಸೂಪರ್ ಆಗೈತೆ. 100. ಶಿವಣ್ಣ ಅವ್ರ ಆ್ಯಕ್ಟಿಂಗ್ ಇಂಟರ್ವಲ್ ಆದಮೇಲೆ ಬರ್ತಾರೆ, ಚೆನ್ನಾಗೈತೆ. ಆಮೇಲೆ ಮೊದಲಿಂದನೂ ರಾಜ್ ಬಿ ಶೆಟ್ಟಿ ಆಗಿರಲಿ, ಉಪೇಂದ್ರ ಅವರಾಗಿರಲಿ ಆ್ಯಕ್ಟಿಂಗ್ ಚೆನ್ನಾಗೈತೆ. ಕತೆ ಒಂಥರ ವಿಭಿನ್ನವಾಗಿ ಮಾಡೋರೆ, ವಿಭಿನ್ನವಾಗಿ. ವಿಷಲ್ ಹೇಗಿದೆ? ಗ್ರಾಫಿಕ್ಸ್ ಮಾಡಿದ್ದಾರೆ. ಗ್ರಾಫಿಕ್ ಚೆನ್ನಾಗೈತೆ. ಅಂದರೆ ಕೊನೆಯಲ್ಲಿ ಒಂದು ಏನೋ ಒಂದು ಕಾಂತಾರ ಅಂತಲ್ಲ, ಏನಪ್ಪ ಜನಗಳಿಗೆ ಒಂದು ಸಂದೇಶ ಇಟ್ಟಿದ್ದಾರೆ. ಒಳ್ಳೇದೇನು ಕೆಟ್ಟದ್ದೇನು ಮೆಸೇಜ್ ಇಟ್ಟಿದ್ದಾರೆ. ಕೊನೆಯಲ್ಲಿ ಒಂದು ಸೀಕ್ವೆನ್ಸ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಪ್ರಯತ್ನ ಪಟ್ಟಿದ್ದಾರೆ. ಹೊಸ ಥರ ಕತೆ, ಯಾವ ಡಬ್ಬಿಂಗ್ ಅಲ್ಲ, ಹೊಸ ಥರ ಕತೆ ಚೆನ್ನಾಗಿ ನೋಡ್ಬೋದು. ಯಾಕಂದರೆ ಇವತ್ತು ರಾಜ್ ಬಿ ಶೆಟ್ಟಿ ಆಗಿರ್ಬೋದು, ಒಳ್ಳೆ ಹೀರೋನೇ, ಇಲ್ಲ ಅಂತಲ್ಲ. ಶಿವರಾಜ್ ಕುಮಾರ್ ಮಾಡವ್ರೆ. ಉಪೇಂದ್ರ ಸೂಪರ್. ಉಪೇಂದ್ರನ ಆ್ಯಕ್ಟಿಂಗ್ ಮೊದಲಿಂದನೂ ಚೆನ್ನಾಗಿ ಬಂದೈತೆ. ಉಪೇಂದ್ರನ ಆ್ಯಕ್ಟಿಂಗ್, ಶಿವರಾಜ್ ಕುಮಾರ್ ಅವ್ರು ಇಂಟರ್ವಲ್ ಆದಮೇಲೆ ಬರ್ತಾರೆ. ಉಪೇಂದ್ರ ಅವ್ರ ಆ್ಯಕ್ಟಿಂಗು ಮೊದಲಿಂದನೂ ಸೂಪರಾಗಿ ಬಂದೈತೆ. ಸೂಪರ್. ಇದ್ರೆ ಪರವಾಗಿಲ್ಲ, ನೋಡ್ಬೋದು. ದುಡ್ಡಿಗೆ ಮೋಸ ಇಲ್ಲ. ಅಂದರೆ ಜನ ಅವ್ರವ್ರಿಗೆ ಬಿಟ್ಟಿದ್ದು ಯಾವ್ಯಾವ ಥರ ತಗೊಂತಾರೋ. ಅಂದರೆ ಸ್ವಲ್ಪ ತಲೆಗೂ ಕೆಡುತ್ತಿಲ್ಲ ಅಂತಲ್ಲ. ಮನುಷ್ಯ ಪಾಪ ಕರ್ಮದ ಬಗ್ಗೆ ಎಷ್ಟು ತಿಳಿ ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ. ಅದೇ ಥರ ಮೂವಿಗಳು ತುಂಬ ಬರ್ತಾ ಇದ್ದಾವೆ. ಇದು ಅದೇ ಥರ ಮೂವಿ. ಎಷ್ಟು ಪಾಪ ಕರ್ಮಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ರು, ಅದು ಆಧಾರ ತೊಗೊಳ್ಳಲ್ಲ. ಮೂವಿನಲ್ಲಿ ಏನು ಬೇಕು, ಬರೀ ಎಂಟರ್ಟೈನ್ಮೆಂಟ್ ಬೇಕು, ಹೀರೋಯಿಸಮ್ ಬೇಕು, ಆ ಥರ ಮೂವಿ ಅಲ್ಲ ಇದು. ಏನು ಬೇಕು ಅಂತಂತಂದರೆ ಇದರಲ್ಲಿ ಮನುಷ್ಯ ಎಷ್ಟು ಪಾಪಕರ್ಮಗಳು ಮಾಡಿ ಯಾವ ಲೆವೆಲ್ಗೆ ಹೋಗ್ತಾ ಐತೆ ಸಮಾಜ, ಆ ಥರದ್ದೊಂದು ಮೆಸೇಜ್ ತಿಳಿಸೋವಂಥ ಮೂವಿ. ಎಲ್ಲ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಅರ್ಥ ಮಾಡ್ಕೊಂಡು. ಸೂಪರ್ ಸರ್. ತಾಯಿ ಸೆಂಟಿಮೆಂಟಿಂಗು
ಹಾಗೆ ಈಶ್ವರನ್ ಪಾತ್ರ ಸೂಪರ್ ಮಾಡೋರು. ಎಲ್ಲ ಥರನೂ ಚೆನ್ನಾಗಿದೆ. ಚೆನ್ನಾಗಿದೆ. ಉಪೇಂದ್ರ ಇವರು ಮೂವಿ ಬಗ್ಗೆ ಹೇಳಿದ್ರೆ ಜನ ಬರೋದು ಕಡಿಮೆ ಆಗಿದೆ. ದಯವಿಟ್ಟು ಥಿಯೇಟ್ರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀವಿ, ಅಣ್ಣವ್ರಿಗೆ ಭಕ್ತ ಪ್ರಹ್ಲಾದ, ಅಪ್ಪು ಬಾಸ್ಗೆ ರಾಜಕುಮಾರ, ಹಂಗೆ ಶಿವಣ್ಣಂಗೆ 45. ಸುಳ್ಳು ಅನ್ಸಿದ್ರೆ ಥಿಯೇಟ್ರಿಗೆ ಬಂದು ನೋಡಿ, ಆಮೇಲೆ ಮಾತಾಡೋಣ. ಥ್ಯಾಂಕ್ ಯು. ಶಿವರಾಜ್ ಕುಮಾರ್ ಹೇಗರು ಆ ವಯಸ್ಸು ಮಾಡ್ತಾರೆ ಅಂದರೆ ಯಾರು ಮಾಡೋಕ್ಕಾಗುತ್ತೆ? ಸೂಪರ್ ಸರ್. ಸೂಪರ್ ಆಯ್ತು. ಸೂಪರ್ ಮೂವಿ. ಶಿವಣ್ಣನ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಓಕೆ ಅಣ್ಣ. ಚೆನ್ನಾಗಿತ್ತು. ಸೂಪರ್ ಚೆನ್ನಾಗಿದೆ. ಮಸ್ತ್ ಎಕ್ಸ್ಪೀರಿಯನ್ಸ್. ಸೂಪರ್. ಮೇಡಮ್ ಹೇಗಿದೆ? ಸೂಪರ್. ಏನು ಇಷ್ಟ ಆಯ್ತು ಸರ್? ಎಲ್ಲ ಇಷ್ಟ. ರಾಕ್ಷಸ ಆಗಿದೆ. ಹೇಗಿದೆ? ಚೆನ್ನಾಗಿದೆ. ಸೂಪರ್. ಫೈನ್ ಆಗಿದೆ ಸರ್. ಶಿವಣ್ಣನ ಆ್ಯಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ಹೇಗಿದೆ? ಹೇಗಿದೆ ಬ್ರೋ? ಚೆನ್ನಾಗಿದೆ. ಏನು ಚೆನ್ನಾಗಿತ್ತು. ಇಷ್ಟ ಆಯ್ತು ಸರ್? ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್. ಉಪ್ಪಿ ಅವರು ರಾಜ್ ಅವರು ಮಾಡಿದಾರೆ. ರಾಜ್ ಬಿ ಶೆಟ್ಟಿ ಇದು ಫಸ್ಟ್ ಡೈರೆಕ್ಷನ್ ನಾನು ನೋಡ್ತಿರೋದು, ಯಾಕಂದರೆ ನಾನು ಇಟಲಿಲಿ ಇದ್ದಿದ್ದು. ಉಪೇಂದ್ರ ಆ್ಯಕ್ಟಿಂಗ್ ಆಲ್ವೇಸ್ ಚೆನ್ನಾಗಿರುತ್ತಲ್ಲ. ಇವರು ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡ್ಕೊಟ್ಟು ಆಯ್ತು. ಅರ್ಜುನ್ ಜನ್ಯ ಡೈರೆಕ್ಷನ್ ಇಲ್ಲ ಮ್ಯೂಸಿಕ್ ಅನಿಸುತ್ತೆ. ಡೈರೆಕ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಯಾ 45 ಸಿನಿಮಾ ಅವತ್ತು ಟ್ರೈಲರ್ ರಿಲೀಸ್ ಆಗು ಕೇಳಿದ್ರಿ. ತುಂಬ ಇದೊಂದು ಕನ್ನಡ ಚಿತ್ರರಂಗದಲ್ಲೇ ಒಂದು ಒಳ್ಳೆಯ ಒಂದು ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಬಂದಿರೋಂಥದ್ದು. ಅದನ್ನು ಪ್ರೂಫ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ 45 ಸಿನಿಮಾ. ನಿಜವಾಗ್ಲೂ ನಮ್ಮ ಈ ಒಂದು ಸ್ಯಾಂಡಲ್ವುಡ್ಡಲ್ಲಿ ಈ ಥರ ಒಂದು ಸಿನಿಮಾ ಯಾವುದೇ ಸಿನಿಮಾನೂ ಬಂದಿರಲಿಲ್ಲ. ಅದು 45 ಸಿನಿಮಾ. ಅದು 3 ಜನ, ಯಾಕಂದರೆ ಒಂದು 3 ಜನ ಸಿನಿಮಾ ಮಾಡೋದು ಅದು ಚಾಲೆಂಜಿಂಗ್. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ 3 ಜನ ಸಿನಿಮಾ ಯಾಕೆ ತೆಗಿಬೇಕನ್ನೋದನ್ನು 3 ಜನ ಸ್ಟಾರ್ ನಟರನ್ನ ಹಾಕೊಂಡು ಒಂದು ಸಿನಿಮಾ ಮಾಡೋದು ನಿಜವಾಗ್ಲೂ ಅರ್ಜುನ್ ಜನ್ಯ ಅವ್ರಿಗೆ ಒಂದು ಚಾಲೆಂಜು. ತುಂಬ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಸಿನಿಮಾ ಇದು. ಈ ಒಂದು ಸ್ಯಾಂಡಲ್ವುಡ್ಡಲ್ಲಿ ಒಂದು ಉತ್ತಮವಾದ ಸಿನಿಮಾ ಇದು. ಇನ್ನು ಪೇಡ್ ಪ್ರೀಮಿಯರ್ ಇವತ್ತಿದೆ. ಬೆಳಿಗ್ಗೆ ಏನೇನು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಬೆಳಗ್ಗೆ ನಾವು ಇಲ್ಲಿ ನಮ್ಮ ಸಾಗರ್ ಮತ್ತು ಎಲ್ಲ ಅಭಿಮಾನಿಗಳೆಲ್ಲ ಒಂದು ಆರೆಲ್ಲ ಹಾಕ್ಸಿದ್ದಾರೆ. ನಮ್ಮ ಸಾಗರ್ ಅವರು ತುಂಬ ಚೆನ್ನಾಗಿ ಪಾಪ ಓಡಾಡ್ಕೊಂಡು ಆರೆಲ್ಲ ಹಾಕ್ಸಿದ್ದಾರೆ. ನಾವೆಲ್ಲ ಫ್ಲೆಕ್ಸಲ್ಲಿ ಹಾಕ್ಸಿದ್ವಿ. ನಾಳೆ ಬೆಳಗ್ಗೆ ಒಂದು ಸ್ವೀಟ್ ಎಲ್ಲ ಕೊಡೋವಂಥದ್ದು ಮತ್ತು ಪಟಾಕಿ ಎಲ್ಲ ಹೊಡೆದು ಇನ್ನೂ ಒಂದು ಬೇರೆ ಥರ ನಾವು ಸಂಭ್ರಮ ಆಚರಣೆ ಮಾಡ್ತೀವಿ. ಟೋಟಲ್ ಆಗಿ ಇವಾಗ ಕನ್ನಡ ಜನತೆಗೆ ಸಿನಿಮಾ ನೋಡೋದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಿಜವಾಗ್ಲೂ ಇದೊಂದು ಹಾಲಿವುಡ್ ಬಾಲಿವುಡ್ಡು ಸಿನಿಮಾಗಳನ್ನ ಬೇರೆ ಬೇರೆ ಇದರಲ್ಲಿ ತೆಗಿತಾರೆ, ತುಂಬ ಚೆನ್ನಾಗಿ ತೆಗಿತಾರೆ. ಅದನ್ನು ಹೊರತುಪಡಿಸಿ ನಮ್ಮ ಕನ್ನಡದಲ್ಲೂ ಅರ್ಜುನ್ ಜನ್ಯ ಅವರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಲಿವುಡ್ಡು ಬಾಲಿವುಡ್ಡು ಇವ್ಯಾವ್ಯಾವೋ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳು ಬರ್ತಾವಲ್ಲ, ಅದಕ್ಕಿಂತ ಡಿಫ್ರೆಂಟಾಗಿ ನಮ್ಮ ಕನ್ನಡನ ತೋರಿಸಿದ್ದಾರೆ ಅರ್ಜುನ್ ಜನ್ಯ ಅವರು. ಸರ್ ಫಿಲಮ್ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಈ ಫಿಲಮಿಂದ ಏನಪ್ಪ ಅಂದರೆ ಸ್ಟೋರಿ ನನಗೆ ಅನಿಸಿದ್ದು, ಮನುಷ್ಯ ಪ್ರತಿನಿತ್ಯ ಈಗ ನಾವೇನೇನೋ ಸಣ್ಣ ಸಣ್ಣ ತಪ್ಪುಗಳು ಮಾಡ್ತೀವಿ ಅದನ್ನು ಇದರಲ್ಲಿ ಪಾಯಿಂಟ್ ಔಟ್ ಮಾಡಿಬಿಟ್ಟು, ಎಕ್ಸಾಂಪಲ್ ಈಗ ನಾವು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಲ್ಲ, ಮೊಬೈಲ್ ಯೂಸ್ ಮಾಡೋದು, ಮತ್ತು ಮನುಷ್ಯ ಹುಟ್ಟಾಗಲಿಂದ ಸಾಯೋವರೆಗೂ ಜರ್ನಿ ಒಳಗೆ ಏನೇನು ಕಳ್ಕೊತಾನೆ ಏನೇನು ಪಡ್ಕೊತಾನೆ ಅನ್ನೋದನ್ನ ಈ ಸ್ಟೋರಿನ ತೋರಿಸಿದ್ರಲ್ಲ ಸರ್, ಒಂಥರ ಹೊಸ ಥರ ಎಕ್ಸ್ಟ್ರಾಡಿನರಿ ತೋರಿಸಿದ್ರೆ. ಅರ್ಜುನ್ ಜನ್ಯ ಅವ್ರಿಗೆ ಹ್ಯಾಟ್ಸ್ ಆಫ್ ಸರ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಉಪೇಂದ್ರ ಅವ್ರ ಸಿನಿಮಾ ಅಂತಂದರೆ ಫುಲ್ ಕನ್ಫ್ಯೂಷನ್ ಅಂತ ಇದೆ. ಇನ್ನು 3 ಸ್ಟಾರ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದರೆ ಸರ್ ಅದನ್ನೇ ಈಗ 3 ಜನನ ಅವರು ಹ್ಯಾಂಡ್ಲಿಂಗ್ ಮಾಡಿರೋ ರೀತಿ ಭಾಳ ಸಖತ್ತಾಗಿದೆ ಸರ್. ಯಾಕೆಂದರೆ ಶಿವಣ್ಣ ಆಲ್ರೆಡಿ ಅವರು ಸೂಪರ್ ಸ್ಟಾರು, ಇವರು ಉಪೇಂದ್ರ ಅವರು ಸೂಪರ್ ಸ್ಟಾರು, ರಾಜ್ ಬಿ ಶೆಟ್ಟಿ ಆಲ್ರೆಡಿ ಅವರು ಡೈರೆಕ್ಟ್ ಕಮ್ ಇದು. ಅದಕ್ಕೋಸ್ಕರ ಅವ್ರನ್ನ 3 ಜನ ಹ್ಯಾಂಡ್ಲ್ ಮಾಡಿರೋ ರೀತಿ ಯಾವುದೇ ಇದಿಲ್ಲದಂಗೆ ಫಿಲಮ್ನ ಆ ರೀತಿ ತಗೊಂಡೋಗಿದ್ದು ಭಾಳ ಖುಷಿ ಆಯಿತು ಸರ್ ನಮಗೆ. ಹೇಳಿದ್ನಲ್ಲ ಸರ್, ಈ ಪ್ರಪಂಚದಲ್ಲಿ ಈಗ ಆಧುನಿಕತೆಯಲ್ಲಿ ಏನೇನು ನಡೀತಾ ಇದೆ, ಈ ಆಧುನಿಕತೆಯಲ್ಲಿ ಮನುಷ್ಯ ಏನೇನು ತಪ್ಪು ಮಾಡ್ತಾ ಇದ್ದಾನೆ ಅದನ್ನು ಎತ್ತಿ ತೋರಿಸಿ ಆ ತಪ್ಪುಗಳು ಆಗೋದಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ.